ಇವತ್ತು ಆಫೀಸಿಗೆ ಯಾರು ಬಂದಿದ್ರು ನೋಡಿ, ಡೇ 6 ಆಫ್ ಫಿಟ್ನೆಸ್ ವ್ಲಾಗ್. ಇವತ್ತು ನಂಗೆ ತುಂಬಾನೇ ಚಾಲೆಂಜಿಂಗ್ ದಿನ. ಮಾತ್ರ ಅಮ್ಮ ಆಗಿ ಒಬ್ಬ ಜರ್ನಲಿಸ್ಟ್ ಆಗಿ ಇಡೀ ದಿನ ಸಂಭಾಳಿಸ್ಬೇಕಿತ್ತು. ವೆರಿ ಫಸ್ಟ್ ಟೈಮ್ ಮನೇಲಿ ಯಾರೂ ಇರಲಿಲ್ಲ, ನಾನು ಮತ್ತು ನನ್ನ ಮಗ ಇಬ್ಬರೇ. ಬೆಳಗ್ಗೆ 5 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಆ್ಯಂಡ್ ಆಫೀಸ್ಗೆ ಸ್ನ್ಯಾಕ್ಸ್, ಮಗುಗೆ ತಿಂಡಿ ಅಂತೆಲ್ಲ ಅವ್ನು ಎದ್ದೋಳೋ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋ ಟಾಸ್ಕ್ ಇತ್ತು ಇವತ್ತು ನನಗೆ. ಸೊ ಅವ್ನು ಎದ್ನ ಅಂತ ಒಂದು 20 ಸಲ ರೂಮ್ಗೆ ಹೋಗಿ ನೋಡಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಇಬ್ಬರಿಗೂ ಅಡ್ಜಸ್ಟ್ ಆಗೋ ಥರ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕಿ ಬೆಳಗ್ಗೆ ಸೂಪರ್ ಫೆಂಟಾಸ್ಟಿಕ್ ಆಗಿ ಪಾಲಕ್ ದಾಲ್ ಕಿಚಡಿ ರೆಡಿ ಆಗಿತ್ತು ಬ್ರೇಕ್ಫಾಸ್ಟ್ಗೆ. ಅದು ಇದು ಕತೆ ಹೇಳಿ ಅವನಿಗೆ ಊಟ ಮಾಡಿಸಿ ಆ್ಯಂಡ್ ಆಫೀಸ್ಗೆ ಬಾಕ್ಸ್ ಬೇರೆ ರೆಡಿ ಮಾಡ್ಕೊಳ್ಬೇಕಿತ್ತು. ರೆಡಿ ಮಾಡ್ಕೊಂಡು ಹೊರಟ್ವಿ. ಅವನಿಗಂತೂ ವಿಪರೀತ ಖುಷಿ ಬಿಡಿ, ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀವಿ ಅಂದರೆ. ಆ್ಯಂಡ್ ನನಗೂ ಇವತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿ ಕೊಟ್ಟಿದ್ಯೇನಪ್ಪ, ಪ್ರೌಡ್ ಫೀಲ್ ಆಗಿದ್ಯೇನಪ್ಪ ಅಂದರೆ, ವೆರಿ ಫಸ್ಟ್ ಟೈಮ್ ನನ್ನ ಮಗ ಸ್ಟುಡಿಯೋ ಒಳಗೆ ಬಂದು ನಾನು ನ್ಯೂಸ್ ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ದ. ಆ್ಯಂಡ್ ಅಂಜಲಿಗೆ ಬೇಗ ಥ್ಯಾಂಕ್ಸ್ ಹೇಳಲೇಬೇಕು. ಪಾಪ ನಾನು ಇಲ್ಲದೆ ಇದ್ದಾಗ ಮಗುನ ಸಂಭಾಳಿಸ್ತಾ ಇದ್ರು ಆಫೀಸಲ್ಲಿ ಅವರು ಇವ್ರ ಹತ್ರ ಎಲ್ಲರ ಹತ್ರ ಹೋಗಿ ಮಾತಾಡ್ಕೊಂಡಿರ್ಬೇಕಾದ್ರೆ ನನ್ನ ಪಾಡಿಗೆ ನನ್ನ ನ್ಯೂಸಿಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಅದ್ರ ಮಧ್ಯ ನಿದ್ರೆ ಬಂತು ಅಂದ್ಕೊಳುತ್ತೆ, ವಿಪರೀತ ಕಿರಿಕಿರಿ ಮಾಡಿಬಿಟ್ಟ ಮಾರಯ್ಯ. ಅವನನ್ನು ಮಲಗಿಸಿ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೋಗಿ ಒಂದು ಸ್ಮೂತಿ ಬೌಲ್ ತೊಗೊಂಡು ದಿನ ಮುಗಿಸಿದ್ವಿ. ಬಾಯ್, ನಾಳೆ ಸಿಗೋಣ.